ಇವತ್ತು ತಿಪ್ಟೂರಿನ ಕಲ್ಲೇಶ್ವರನ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಅಲ್ಲಿನ ಗುರುಗಳಾದಂಥ ಗುರುಸ್ವಾಮಿಗಳಾದಂಥ ರಾಮಸ್ವಾಮಿ ಅವ್ರನ್ನ ಮಾತಾಡಿಸ್ತೇನೆ. ಸೊ ಈ ಒಂದು ಮಠ ನಡೆದು ಬಂದ ದಾರಿ ಹೇಗೆ, ಇವತ್ತಿನ ಸ್ಥಿತಿಗತಿ ಹೇಗಿದೆ ಎಲ್ಲಾನು ತಿಳ್ಕೊಳ್ಳೋಣ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ, ಮಠದ ಬಗ್ಗೆ ಇದು ಯಾವಾಗಿಂದ ಶುರು ಆಯ್ತು, ಯಾವ ರೀತಿ ನಡ್ಕೊಂಬಂತು, ಇದ್ರ ಮೂಲ ಗುರುಗಳೆಲ್ಲ ಯಾರೆಲ್ಲ ಇದ್ರು ಸ್ವಲ್ಪ ತಿಳಿಸ್ಕೊಡಿ. ಸ್ವಾಮಿ, ಈ ಮಠ ಸುಮಾರು 60 ವರ್ಷದಿಂದ ನಡೀತಾ ಇದೆ. ನಮ್ಮ ಚಂದ್ರಿಕಾ ಮಿಲಿಟರಿ ಹೋಟ್ಲು ನಾಯರ್ ಸ್ವಾಮಿ ಅನ್ನೋರು ಈ ಪ್ರಾಂತ್ಯಕ್ಕೆ ಅಯ್ಯಪ್ಪ ಸ್ವಾಮಿ ಕರ್ಕೊಂಬಂದವರೇ ಮೊದಲಿಗೆ ಅವರೇನೆ. ಈ ಸುತ್ತಮುತ್ತ ತುಮಕೂರು, ಅರಸೀಕೆರೆ, ಹಾಸನ, ಈ ಕಡೆ ಹೊಸದುರ್ಗ ತನಕ ಅಯ್ಯಪ್ಪ ಸ್ವಾಮಿಗಳೇ ಇರಲಿಲ್ಲ. ಮೊದಲನೇ ಸರಿ ಅವರೇ ಮಾಲೆ ಧರಿಸಿ ಇಲ್ಲಿಂದನೇ ಹೋಗಿ ಅವ್ರಿಗೆ ಮಾಲೆ ಧರಿಸಿ ಇಲ್ಮಡಿ ಕಟ್ಟಿ ಪೂಜೆ ಪುರಸ್ಕಾರ ಶುರು ಮಾಡಿದವರೇ ಅವರು. ಅವ್ರ ನಂತರ ನಮ್ಮ ಆನಂದ್ ಸ್ವಾಮಿಗಳು, ಆನಂದ್ ಬೇಕ್ರಿ ಅವರು ಆನಂದ್ ಸ್ವಾಮಿಗಳಿದ್ರು. ಅವರಾದ್ಮೇಲೆ ಸ್ವಾಮಿ ಅವರಿದ್ರು. ಇವರು ವೆಂಕಟಪ್ಪ ಸ್ವಾಮಿ, ನಮ್ಮ ನರಸಿಂಹಮೂರ್ತಿ ಸ್ವಾಮಿಗಳು. ಅವ್ರ ಕಾಲದಲ್ಲಿ ದೇವಸ್ಥಾನ ಪ್ರಬುದ್ಧಮಾನಕ್ಕೆ ಬಂತು. ಉತ್ಸವಗಳು, ಪೂಜೆ ಪುರಸ್ಕಾರಗಳು ಎಲ್ಲ ತುಂಬಾ ಚೆನ್ನಾಗಿ ನಡೀತು. ಇಲ್ಲಿ ನಮ್ಮ ಮಠದಲ್ಲಿ ಬರೀ 101 ರೂಪಾಯಿ ರಸೀದಿ ತಗೊಂಡು ಇಲ್ಲಿ ಮಾಲೆ ಧರಿಸಿದ್ರೆ ಸ್ವಾಮಿಗಳಿಗೆ 48 ದಿವಸ ಮಧ್ಯಾಹ್ನ ಸಂಜೆಗೂ ಫಲಾಹಾರ ಪ್ರಸಾದ ಇಲ್ಲೇ ಸಿಗುತ್ತೆ. ಮತ್ತೆ ಯಾವುದಕ್ಕೆ ದುಡ್ಡು ಇಸ್ಕೊಳ್ಳೋದಾಗ್ಲಿ ಬೇರೆ ಥರದ್ದು ಯಾವುದು ಇಲ್ಲ. ಇಲ್ಲಿ ಮೊದಲೇ ಆದ್ಯತೆ ಬರೀ ಪೂಜೆ ಪುರಸ್ಕಾರ ನೇಮ ನಿಷ್ಠೆಗೆ ಮಾತ್ರ. ಇಲ್ಲಿ ಬೇರೆ ಥರದಲ್ಲಿರೋರಿಗೆ ಮಾಲೆ ಕೊಡೋದಿಲ್ಲ. ಮಾಲೆ ಧರಿಸ್ಬೇಕಾದ್ರೆ ನೀಟಾಗಿ ಶುಭ್ರವಾಗಿ ಬರಬೇಕು. ಮತ್ತೆ ಮಧ್ಯವಸನಿಗಳಿಗೆ ಮಾಲೆ ಕೊಡೋದಿಲ್ಲ. ಇಲ್ಲಿ ಪೂಜೆ ಪುನಸ್ಕಾರಕ್ಕೆ ಮೊದಲೇ ಆದ್ಯತೆ. ಇಲ್ಲಿ ಸ್ವಾಮಿಗೆ ಮೂಲ ಮೂರ್ತಿ ಹಿಂದೆಗಡೆಯವರು 60 ವರ್ಷದವರು. ಆಮೇಲೆ ಇಲ್ಲಿ ಪಂಪುಲಿ ವಾಹನನ ಫೋಟೋ ಇದೆ. ಅದು ಸುಮಾರು 1981 ಮಾಡಿರೋದು ಅದನ್ನ. ಇನ್ನು ಈ ಕಡೆ ಇರೋದು ವಿಗ್ರಹ, ಹಳೆ ಫೋಟೋ ಬಂದು 55 ವರ್ಷದ್ದು. ಈಗ ಈ ಉತ್ಸವ ಮೂರ್ತಿನ ಇಲ್ಲಿ ಮಾಡಿದ್ವಿ. ಈಗ ನಾವು ಮುಂಚೆ ಇಲ್ಲೇ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಒಂದು 50 ವರ್ಷದಿಂದನೂ ಕಲ್ಲೇಶ್ವರ ದೇವಸ್ಥಾನದಲ್ಲೇನೆ ಅಯ್ಯಪ್ಪ ಸ್ವಾಮಿ ಇದ್ದಿದ್ದು. ಮಧ್ಯ ಕಾರಣಾಂತರದಿಂದ ಇದು ಅಯ್ಯಪ್ಪ ಸ್ವಾಮಿ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಆಗೋ ಟೈಮಲ್ಲಿ ಮಾತ್ರ 3 ವರ್ಷ ಕಾಳಮ್ಮನ ದೇವಸ್ಥಾನದಲ್ಲಿ ಮಾಡಿದ್ವಿ. ಮತ್ತೆ ಮಾನ್ಯ ಶಾಸಕರು, ಇಲ್ಲೇ ಇವತ್ತು ಹಾಲಿ ಶಾಸಕರು ಅವರೇ ಬಂದು ಜಾಗ ಕೊಟ್ಟು ತಾತ್ಕಾಲಿಕ ಶೆಡ್ ಮಾಡಿಕೊಟ್ಟಿದ್ದಾರೆ. ಈ ಶೆಡ್ಗೆ ಪ್ರತಿದಿನ 500 ರೂಪಾಯಿ ಅಂತೆ ತಾಲೂಕು ಆಫೀಸ್ಗೆ ಬಾಡಿಗೆ ಕಟ್ತಾ ಇದ್ದೀವಿ. ಇಲ್ಲಿ ಪೂಜೆ ಪುರಸ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ, ಇದು ಮೂಲ ಮಠ, ದೊಡ್ಡ ಮಠ ಅಂತ ಕರೀತಾರೆ. ಮುಂಚೆ ಶುರು ಮಾಡೋದಿಲ್ಲ, ಅದರಿಂದ ಇದನ್ನ ಮೂಲ ಮಠ ಅಂತಾರೆ. ಮುಂಚೆ ಇಲ್ಲಿಂದನೇ ಹಾಸನ್ಗೆ, ಅರಸೀಕೆರೆಗೆ, ತುಮಕೂರಿಗೆ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಹೊಸದುರ್ಗ, ಶ್ರೀರಾಮ್ಪುರ ಇಲ್ಲಿಗೆಲ್ಲ ಇಲ್ಲಿಂದನೇ ಗುರುಸ್ವಾಮಿಗಳು ಹೋಗಿ ಮಾಲೆ ಧಾರಣೆ ಮಾಡಿ ಅವರಿಗೆ ಇರುಮುಡಿ ಕಟ್ಟಿಕೊಟ್ಟು ಬರ್ತಾ ಇದ್ರು. ಈಗ ಏನೇ ಟಿಪ್ಪೂರಿನಲ್ಲಿ ಎಷ್ಟೇ ಮಠಗಳಿದ್ರು ಮುಂಚೆ ಎಲ್ಲ ಸ್ವಾಮಿಗಳು ಎಲ್ಲ ಒಟ್ಟಾಗಿ ಇಲ್ಲೇ ಇದ್ದವರು. ಕಾರಣಾಂತರಗಳಿಂದ ಈ ಸ್ವಾಮಿಗಳು ಜಾಸ್ತಿ ಆದ ಕಾರಣ ಈ ಪ್ರಾಂತದಲ್ಲೇ ಅವರವರೊಂದು ಮಠ ಮಾಡಿಕೊಂಡು ನೆಲೆಸಿದ್ದಾರೆ. ಎಲ್ಲರೂ ಅಯ್ಯಪ್ಪ ಒಂದೇನೆ. ಈ ಮಠಕ್ಕೆ ಭೇದ ಭಾವ ಇಲ್ಲ, ಜಾತಿ ಮತ ಇಲ್ಲ. ಎಲ್ಲ ಮಠದ ಸ್ವಾಮಿಗಳು ಇಲ್ಲಿ ಬರ್ತಾರೆ, ಹೋಗ್ತಾರೆ. ಭಿನ್ನಾಭಿಪ್ರಾಯಗಳು ಕೆಲವರು ಸೃಷ್ಟಿಸ್ಕೊಂಡಿದ್ದಾರೆ. ಆ ಥರದ್ದು ಇಲ್ಲಿ ಏನೂ ಇಲ್ಲ. ಎಲ್ಲ ಸ್ವಾಮಿಗಳು ಒಂದೇ. ನಮ್ಮ ಅಯ್ಯಪ್ಪ ತತ್ವಮಸಿ ಅಂದರೆ ಎಲ್ಲರೂ ಪ್ರತಿ ಆತ್ಮನು ಪರಮಾತ್ಮನೇ ಅಂತ ಹೇಳೋದ್ರಿಂದ ಇಲ್ಲಿ ಯಾವುದು ಭೇದ ಭಾವ ಇಲ್ಲ. ಯಾವ ಮಠ, ಈ ಮಠ ಆ ಮಠ ಅಂತಿಲ್ಲ. ಯಾವಾಗಲೂ ಈ ಮಠಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಹೋಗ್ಬೋದು ಸ್ವಾಮಿ. ಇಲ್ಲಿ ಅವ್ರ ಹಂಗೆ ಇವ್ರ ಹಿಂಗೆ ಅನ್ನೋ ಥರ ಭಾವನೆಗಳಿಲ್ಲ. ಎಲ್ಲರೂ ಒಂದೇ. ಸ್ವಾಮಿ ಫೋಟೋದಲ್ಲಿ ಮಾಡಿರೋ ಡೇಟ್ ಇದೆ. ಇಲ್ಲಿ ಮಾಡಿ ತುಂಬಾ ವರ್ಷ ಆಯ್ತು ಸ್ವಾಮಿ. ಈ ವರ್ಷ ಮಾಡಿದ್ದೆ 44ನೇ ದೀಪೋತ್ಸವ. ಅದಕ್ಕೆ ಮುಂಚೆ ಒಂದು 12 ವರ್ಷದಿಂದ ದೀಪೋತ್ಸವ ಇರಲಿಲ್ಲ. ಬರೀ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ಯೋಗಣ ಸ್ವಾಮಿ, ನೀವು ಯಾವಾಗಿಂದ ಇಲ್ಲಿ ನಡ್ಕೊಂತೀರಿ? ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಿ? ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಬಹಳ ವಿಶೇಷವಾದ ಶಕ್ತಿ ಇದೆ. ಸ್ವಾಮಿ ಕಲ್ಲೇಶ್ವರ ಸ್ವಾಮಿಗಳದು, ಅಯ್ಯಪ್ಪ ಸ್ವಾಮಿಗಳದು ಬಹಳ ಶಕ್ತಿ ಇದೆ. ಇಲ್ಲಿ ಮಾಲೆ ಹಾಕಿ ರಥ ಮಾಡದಂತವ್ರು ಯಾರು ಹಿಂದೆ ಹೋಗಿಲ್ಲ, ಮುಂದೆ ಬಂದಿರೋದು ಉದಾಹರಣೆಗಳಿದಾವೆ. ಬಹಳ ಶ್ರೇಷ್ಠವಾಗಿ ರಥ ನಿಯಮಗಳು ಕಟ್ಟಿಟ್ಟಾಗ ಮಾಡ್ರೆ ಯಾರು ಇಲ್ಲಿ ಮಾಲೆ ಹಾಕೊಂಡು ಯಾರು ಇದಾಗಿಲ್ಲ. ಮೇನು ನಮ್ಮ ಮಠದಲ್ಲಿ ನಾವು ಕೇಳೋದು ರಥ ನಿಯಮಗಳು. ರಥ ಮಾಡಿ ಕ್ಲೀನಾಗಿ ಸ್ವಾಮಿ ಭಗವಂತನ ಬೇಡ್ಕೊಳ್ಳಿ ಅಂತ ಕೇಳ್ತೀವಿ. ಬೇಡ್ದಿದ್ದವರು ಅಂತೂ ಯಾರು ನಮ್ಮ ಮಠಕ್ಕೆ ಬರೋಕ್ಕಾಗಲ್ಲ. ಒಳ್ಳೆ ಇವತ್ತು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಮಾಲೆ ಹಾಕೊಂಡು ರಥ ನಿಯಮಗಳು ಮಾಡಿದವರು ಇವತ್ತು ಎಲ್ಲೋ ಇದ್ದವ್ರು ಏನೇನಾಗಿದ್ದಾರೆ. ಭಾಳ ವಿಶೇಷ ಇದೆ ಇಲ್ಲಿ ಮಠದಲ್ಲಿ. ಕಲ್ಲೇಶ್ವರ ಸ್ವಾಮಿಗಳ ಅನುಗ್ರಹ ಇದೆ. ಅಯ್ಯಪ್ಪ ಸ್ವಾಮಿಗಳು ರಥ ನೇಮ ಮಾಡಿದಾಗ ಇನ್ನೂ ವರ್ಷ ಮೇಲೆ ಹೋಗ್ತಿದ್ದೀರ ಹೊರತು ಯಾರು ಕೆಳಗಡೆ ಬಂದಿಲ್ಲ. ರಥ ನೇಮ ಮಾಡಿದ್ರೆ ಅದಕ್ಕೆ ನಾವು ಯಾರು ಹೊಣೆ ಹಾಕಲ್ಲ. ಭಗವಂತ ರಥ ನೇಮ ಮಾಡಿದಾಗ ಒಳ್ಳೆ ಸ್ಥಾನ ಮಾನ ಕೊಟ್ಟಿದ್ದಾನೆ. ಇಷ್ಟೇ ಬಳಸ್ತೀವಿ. ಸ್ವಾಮಿ, ನೀವು ನೋಡ್ದಂಗೆ ಮಠ ಯಾವಾಗಿಂದ ನೀವು ನಡ್ಕೊಳ್ತಿರೋದಿಲ್ಲ, ಯಾವ ರೀತಿ ನಿಮ್ಗೆ ಅನುಭವಗಳು? ನಮ್ಮ ತಂದೆಯವರೆಲ್ಲ ಸ್ವಾಮಿ ಓಪನ್ ಆದಾಗ್ಲಿಂದನೂ ಒಂದು 40 ವರ್ಷದಿಂದ ಇದ್ದಾರೆ. ಅದಾದ್ಮೇಲಿಂದ ನಮ್ಮ ನರಸಿಂಹಮೂರ್ತಿಗಳು ಯಾವಾಗಿದ್ದು ಅದಾದ್ಮೇಲಿಂದನೂ ನಾವೆಲ್ಲ ಮಾಲೆ ಹಾಕೊಂಡ್ವಿ. ನಾವು 20ನೇ ವರ್ಷ ಮಾಲೆ ನಮ್ದು. ಅವಾಗಿಂದ ರಥ ಮಾಡ್ಕೊಂಡ್ ಬರ್ತಾ ಇದೀವಿ ನೀಟಾಗಿ. ಈ ಜಾಗದಲ್ಲಿ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಡೆಮಾಲಿಶ್ ಆಗಕ್ಕೆ ಮುಂಚೆನೇ ಇಲ್ಲೇ ಇತ್ತು. ಅದಾದ್ಮೇಲೆ ಕಾರಣಾಂತರಗಳಿಂದ 3 ವರ್ಷ ಕಾಳಮ್ಮನ ದೇವಸ್ಥಾನದಲ್ಲಿ ಮಾಡಿದ್ವಿ. ಅದಾದ್ಮೇಲೆ ಇದೇ ಜಾಗದಲ್ಲಿ ತಾತ್ಕಾಲಿಕ ಶೆಡ್ ಅಂತ ಏನ್ ಕೊಟ್ರು, ತಾತ್ಕಾಲಿಕ ಶೆಡ್ ಅಲ್ಲಿ ಮಾಡ್ತಾ ಇದೀವಿ. ಅದಾದ್ಮೇಲೆ ಕಟ್ಟಡ ಬಂದು ಒಳಗಡೆ ಕಟ್ಟಡ ಸಿಂಪಲ್ ಆಗಿತ್ತು ಕಟ್ಟಡ. ಈ ಸರಿ ಒಂಚೂರು ಆಲ್ಟ್ರೇಷನ್ ಮಾಡ್ಕೊಂಡು ದೇವಸ್ಥಾನನ
ಒಂಚೂರು ಪ್ರತಿಷ್ಠಾಪನೆ ಮಾಡ್ಕೊಂಡು ಆಲ್ಟ್ರೇಷನ್ ಮಾಡ್ಕೊಂಡಿದೀವಿ. ನಾವು 48 ದಿನಕ್ಕೆ ಪ್ರತಿದಿನ 500 ರೂಪಾಯಿ ಅಂತೆ ತಹಶೀಲ್ದಾರ್ ಆಫೀಸ್ಗೆ ಬಾಡಿಗೆ ಕಟ್ತಾ ಇದೀವಿ. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕರೆಂಟ್ ಬಿಲ್ಲು ಒಟ್ಟಿಗೆ ಕಟ್ತಾ ಇದೀವಿ, 2 ದೇವಸ್ಥಾನದ್ದು ಪೂರ್ತಿ. ಆಮೇಲೆ ನಮ್ಮ ಅರ್ಥದಲ್ಲಿ ವಿಶೇಷ ಏನಂದ್ರೆ ಸ್ವಾಮಿಗಳು ಇಲ್ಲೇ ಮಾಲೆ ಹಾಕೊಂಡು ಇಲ್ಲೇ ಉಳ್ಕಣ ವ್ಯವಸ್ಥೆ ಇದೆ, ಸ್ನಾನದ ವ್ಯವಸ್ಥೆ ಇದೆ. ಪ್ರತಿದಿನ 48 ದಿನ ಮಧ್ಯಾಹ್ನ ಫಲಾರ, ರಾತ್ರಿ ಫಲಾರ, ಯಾರ ತವನು ಏನು ಕೇಳಿದ್ರೆ ಅವ್ರ ಇಚ್ಛೆ, ಅವ್ರು ಎಷ್ಟು ಕೊಟ್ರು ಅದನ್ನ ಹಾಕೊಂಡು ಸೇವೆ ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ವಿ. ರಸೀದಿ ಕಾಸು ಅಂತ 100 ರೂಪಾಯಿ ಮಾತ್ರ ಮಾಡ್ತೀವಿ ಸ್ವಾಮಿಗಳು ಮಾಲೆ ಹಾಕೊಂಡವ್ರಿಗೆ ಸ್ನಾನದ ಮನೆಯಿಂದ ಹಿಡಿದು, ವಾಶ್ರೂಮ್ ಇಂದ ಹಿಡಿದು, ಅಡಿಗೆ ಮನೆಯಿಂದ ಹಿಡಿದು, ಗಂಧ ಭಸ್ಮ ಇಟ್ಕೊಳಕಿಂದ ಹಿಡಿದು ಎಲ್ಲ ಪ್ರತಿಯೊಂದು ಮಠದಲ್ಲೇ ಇದೆ. ಹೊರಗಡೆಯಿಂದ ಏನು ತರತಕ್ಕಂದಿಲ್ಲ. ಅವ್ರು ಹಾಕೋಣ ವಸ್ತ್ರಗಳು ಮಾತ್ರ ತರಬೇಕು. ಪ್ರತಿ ಒಂದು ವ್ಯವಸ್ಥೆನೆ ಇಲ್ಲೇ ಇದೆ. ಈ ಪಲಾರ್ಗಳೆಲ್ಲ ಚೆನ್ನಾಗಿ ಮಾಡ್ತಿರಲ್ಲ, ಅದಕ್ಕೇನಾದ್ರು ದುಡ್ಡು ಅಂತ ಕೇಳ್ತೀರಾ? ಸ್ವಾಮಿ, ನಾವು ಅದಕ್ಕೆ ಫಲಾರಗಳಿಗೆ ದುಡ್ಡು ಅಂತ ಏನ್ ಕೇಳಲ್ಲ. ಅವ್ರವ್ರ ಸೇವೆ, ಅವ್ರವ್ರ ಗಾಡಿ ಗುರುಸ್ವಾಮಿಗಳು ಇರ್ತಾರೆ, ಅವ್ರವ್ರ ಸೇವೆ ಅವ್ರ ಕೊಡ್ಲಿ ಕೊಡ್ದಲೇ ಇರ್ಲಿ, 2 ಹೊತ್ತು ಮಠದಲ್ಲಿ ಮಾಡೇ ಮಾಡ್ತೀವಿ. ಎಷ್ಟೇ 1000 ಜನ ಬಂದ್ರು ಮಾಡ್ತೀವಿ. ಕೆಲವು ಭಕ್ತರು ವಹಿಸ್ಕೊಂಡು ಮಾಡ್ತಾರೆ. ಕೆಲವರು ಭಕ್ತರು ಅಭಿಷೇಕ ವಹಿಸ್ಕೊಂತಾರೆ, ಅವತ್ತಿನ ದಿನ ಸೇವೆ ಅಂತ ವಹಿಸ್ಕೊಂತಾರೆ. ಅವರು ಸೇವೆ ಅಂತ ಕಂಪ್ಲೀಟ್ ಸೇವೆ ವಹಿಸ್ಕೊಂಡಾಗ ಅವರೇ ಪೂರ್ತಿ ಪ್ರತಿಯೊಂದು ಅವರದೇ ಇರುತ್ತೆ ಅವತ್ತಿಂದು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ನಮ್ಮ ಮಠದಲ್ಲಿ ವಿಶೇಷವೇನಂದ್ರೆ ಅಯ್ಯಪ್ಪ ಸ್ವಾಮಿದು ತುಂಬಾ ಬಹಳ ಭಕ್ತಿ ಭಾವದಿಂದ ಯಾರು ತಲೆ ಬಗ್ಗೆ ನಡೀತಾರೋ ಅಯ್ಯಪ್ಪ ಅವ್ರಿಗೆ ಇವತ್ತು 1 ರೂಪಾಯಿ ಆದಾಯ ಕೊಟ್ಟಿರೋ ನಾಳೆ 10 ರೂಪಾಯಿ ಕೊಡ್ಬೋದು, 10 ರೂಪಾಯಿಂದ 100 ರೂಪಾಯಿ ಆಗ್ಬೋದು. ಆ ರೀತಿ ಆಗಿರೋ ಉದಾಹರಣೆ ಬಹಳಷ್ಟಿದೆ. ಯಾಕೆ ಅಂದ್ರೆ ನಮ್ಮ ಕಣ್ಮುಂದೆನೆ ನಾವು ನೋಡಿದ್ವಿ. ನಮ್ಮ ಗುರುಸ್ವಾಮಿಗಳಾದಂತ ನರಸಿಂಹಮೂರ್ತಿಗಳು, ಈಗಿರೋ ರಾಮ್ ಪ್ರಸಾದ್ ಸ್ವಾಮಿಗಳು, ಈಗ ಅವ್ರು ಹೇಳ್ಕೊಟ್ಟಿರೋ ದಾರಿಲಿ ನಾವು ನಡೀತಾ ಇದೀವಿ. ನಾವ್ ಅದನ್ನ ಪಾಲಿಸ್ಕೊಂಡು ಹೋದ್ರೆ ನಮ್ಮನ್ನ ಅಯ್ಯಪ್ಪ ಎಲ್ಲೋ ಯಾವ್ದೋ ದಾರಿ ಕರ್ಕೊಂಡು ಹೋಗ್ತಾನೆ ಅನ್ನೋ ಶಕ್ತಿ ಅವನ ಹತ್ರ ಇದೆ. ಹಂಗಾಗಿ ಏನಂದ್ರೆ ಆ ವಿಶೇಷತೆಯಿಂದ ನಾವು ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಮಠದಲ್ಲಿ ನಮ್ಮ ಗುರುಸ್ವಾಮಿಗಳು ಏನ್ ಹೇಳ್ಕೊಡ್ತಾರೆ ಅದನ್ನೇ ನಾವ್ ಹೇಳ್ತೀವಿ. ಅದನ್ನ ಆ ರೀತಿ ನಡ್ಕೊಂಡು ಹೋಗ್ಬೇಕು ಸ್ವಾಮಿ. ಇನ್ನೊಂದು ವಿಶೇಷತೆ ಏನಂದ್ರೆ ಡಿಸೆಂಬರ್ 31ನೇ ತಾರೀಕು 44 ವರ್ಷದಿಂದ ದೀಪೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಬಹಳಷ್ಟು ಜನ ಗ್ರಾಮ ದೇವತೆಗಳು, ಕ್ಷೇತ್ರಪಾಲ, ಕಲ್ಲೇಶ್ವರ ಸ್ವಾಮಿ ದೇವರು, ಪ್ರತಿಯೊಂದು ದೇವತೆಗಳೆಲ್ಲ ಬಂದು ಸಮ್ಮುಖದಲ್ಲಿ ಮತ್ತೆ ರಂಗಾಪುರ ಸ್ವಾಮಿ ಬುದ್ಧಿಯವ್ರ ಪಾದ ಪೂಜೆಯಿಂದ ಎಲ್ಲ ಮಾಡ್ತೀವಿ. ಮತ್ತೆ ಹೊಸ ವರ್ಷದ ಹಂಗೆ ಸಾಮೂಹಿಕ ಅನ್ನ ಸಂತರ್ಪಣೆ ಮಾಡ್ತೀವಿ. ಸುಮಾರು ಒಂದು 2,500 3,000 ಜನ ಅಯ್ಯಪ್ಪ ಮಾರ್ಗಳು ಊಟ ಮಾಡೋದ್ರಿಂದ ಅನ್ನ ಸಂತರ್ಪಣೆ ಬಹಳ ಹೆಚ್ಚಾಗಿ ನಡೆಯುತ್ತೆ. ಆ ರೀತಿ ನಮ್ಮ ಅಯ್ಯಪ್ಪ ಎಲ್ಲಾರ್ಗು ಕೃಪೆ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಈ ಮಠದಲ್ಲಿ ನಾವು 16 ವರ್ಷದಿಂದ ಮಾಲೆ ಹಾಕ್ತಾ ಇದೀವಿ. ನಮಗೂ ತುಂಬಾ ಒಳ್ಳೇದಾಗಿದೆ. ಆಮೇಲೆ ನಮ್ಮ ಜೊತೆಲಿ ನಾವು ಒಬ್ಬರೇ ಅಂತಲ್ಲ, ಯಾರು ಹಾಕಿದಾರೆ ಎಲ್ಲರಿಗೂ ತುಂಬಾ ಇವತ್ತು ಅಯ್ಯಪ್ಪ ಚೆನ್ನಾಗಿ ಕಾಪಾಡಿದ್ದಾನೆ. ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ದೇವರೆಲ್ಲ ನಮ್ಮ ಚೆನ್ನಾಗಿಟ್ಟಂತೆ. ಶರಣಮಯ್ಯಪ್ಪ. ಈ ನಮ್ಮ ದೊಡ್ಡ ಮಠ ಅಂತ ಏನ್ ಮಾಡ್ಕೊಂಡಿದೀವಿ, ಈ ಮಠದಲ್ಲಿ ಈಗ ಗುರುಸ್ವಾಮಿಗಳಿಂದ ಹಿಡಿದು ಸ್ವಾಮಿಗಳಿಂದ ಹಿಡಿದು ಎಲ್ಲಾರು ಭಕ್ತಿ ನಿಷ್ಠೆಯಿಂದ ನಡ್ಕೊಂತಾರೆ. ಯಾರು ಯಾವುದೇ ರೀತಿಯ ಕೆಟ್ಟ ಹವ್ಯಾಸ ಯಾರಿಗೂ ಇರೋಲ್ಲ. ಇದ್ರೊಳಗೆ ಇದ್ರೊಳಗೆ ಕಾಲಿಟ್ಟ ತಕ್ಷಣನೇ ಎಲ್ಲರಿಗೂ ಮನೋಭಾವನೆ ಬರೋದು, ಇಲ್ಲಿ ದೇವ್ರು ನೆಲೆಸಿದಾನೆ ಅಂತ. ನಮ್ದೆಲ್ಲ ಬೇಡಿಕೆ ಏನಂದ್ರೆ ಇವನು ಇಲ್ಲಿ ಕುಂತಿದ್ದಾನೆ, ಇಲ್ಲೇ ಪರ್ಮನೆಂಟ್ ಆಗಿ ಕುಂತ್ಕೊಳ್ಳಿ ಅನ್ನೋ ಒಂದು ಆಸೆ ಇದೆ. ಅದನ್ನ ದಯವಿಟ್ಟು ಎಲ್ಲರೂ ಸೇರಿ ನೆರವೇರಿಸ್ಕೊಡ್ಬೇಕಾಗಿ ವಿನಂತಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ತಿಪ್ಪಟೂರಿಗೆ ಬಂದು 40 ವರ್ಷ ಆಗಿದೆ. 40 ವರ್ಷದಿಂದನೂ ಈ ಮಠ ಹೇಗಿದೆ ಅಂತ ನೋಡಿದೀವಿ. ಮತ್ತೆ 16 ವರ್ಷಗಳು ನಾವು ಮಾಲೆದಾರೆ ಹಾಕೊಂಡು ಈ ಮಠದಲ್ಲಿ ಮನೆಯಲ್ಲಿ ಸಹ ನೋಡ್ಕೊಳ್ಳೋದಿಲ್ಲ. ಆ ತರ ಚೆನ್ನಾಗಿ ನೋಡ್ಕೊಂತಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತೆ ಪೂಜೆ ಪುನಸ್ಕಾರ, ಮತ್ತೆ ಪಂಚಾಮೃತ ಅಭಿಷೇಕ. 1 ವರ್ಷದಲ್ಲಿ ಸುಮಾರು ಈ 48 ದಿವಸದಲ್ಲಿ 6 ದಿನ ಪಂಚಾಮೃತ ಅಭಿಷೇಕ ಮಾಡ್ತಾರೆ. ಈ ಪಂಚಾಮೃತ ಅಭಿಷೇಕ ಎಲ್ಲೂ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲೂ ನಡೆಯುವುದಿಲ್ಲ. ಆ ತರ ನಡೀತಾ ಇದೆ ಪಂಚಾಮೃತ ಅಭಿಷೇಕ. ಸುಮಾರು ಒಂದು 500 ಜನಕ್ಕೆ ಆಗುವಷ್ಟು ಪಂಚಾಮೃತನ ಮನೆಗೆ ತಗೊಂಡು ಹೋಗ್ತಾರೆ ಪ್ರಸಾದ ರೂಪದಲ್ಲಿ. ಆಮೇಲಿಂದ ನಮ್ಮ ಗುರುಸ್ವಾಮಿಗಳಾದ ನರಸಿಂಹಮೂರ್ತಿ ಸ್ವಾಮಿಗಳಿಂದ ನಾವು ಮಾಲೆನ ಧರಿಸ್ಕೊಂಡಿದೀವಿ. ಆವತ್ತಿಂದನೂ ನಮಗೆ ಯಾವುದೇ ರೀತಿನೂ ತೊಂದರೆ ಆಗಿಲ್ಲ. ಮತ್ತೆ ಒಂದು ಅನುಕೂಲ ಆಗ್ತಾ ಇದೆ. ಮತ್ತೆ ಮನೆಯಲ್ಲಿ ಸಹ ಆ ತಿಂಡಿ ಊಟ ಅಷ್ಟು ಕೊಡದಿದ್ರು ಈ ಮಠದಲ್ಲಿ ಅಷ್ಟು ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಡ್ತಾರೆ. ಮತ್ತೆ ಯಾವುದೇ ರೀತಿನೂ ಕೋಪ ಮಾಡ್ಕೊಳ್ಳೋದಿಲ್ಲ. ಯಾವುದೇ ಸ್ವಾಮಿಗಳು ತುಂಬಾ ಖುಷಿಯಾಗಿ ಇರ್ತಾರೆ. ಎಲ್ಲಾ ರೀತಿ ಕೆಲಸಗಳನ್ನು ಮಾಡ್ತಾರೆ. ಸ್ವಾಮಿ ಶರಣಮಯ್ಯ. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ತಿಪ್ಪೂರಲ್ಲಿ ಒಂದು ಮಠ ಅಂತ ಒಂದು ಕಲೇಶ್ವರ ದೇವಸ್ಥಾನದ ಹತ್ರ ಒಂದು ಮಠ ಇದೆ. ಇಲ್ಲಿ ಬಹಳಷ್ಟು ಸ್ವಾಮಿಗಳು ಇಲ್ಲಿ ವ್ರತ ಮಾಡ್ತಾರೆ. ನಿಯಮ ನಿಷ್ಠೆ ಅನ್ನೋದು ಇಲ್ಲಿ ತುಂಬಾ ಜಾಸ್ತಿನೇ ಐತೆ. ಇಲ್ಲಿ ಮಾಲೆ ಹಾಕೋಣ ಮಾಲೆದಾರಿಗಳು ಇಲ್ಲಿ ನಿಯಮ ನಿಷ್ಠೆ ವ್ರತ ಮಾಡಿ ಇಲ್ಲಿ ಪೂಜೆ ಪುನಸ್ಕಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದರಿಂದ ಇಲ್ಲಿ ಸ್ವಲ್ಪ ದೇವಸ್ಥಾನ ಕಟ್ಟುನಿಟ್ಟುಗಳು ಜಾಸ್ತಿ ಇದಾವೆ. ಇಲ್ಲಿ ಮಾಲೆ ಹಾಕ್ತಾರೋ ವರ್ಷ ಪೂರ್ತಿ ಒಳ್ಳೆ ಮನಸ್ಸು, ಒಳ್ಳೆಯದಾಗಿ ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡೋಕ್ಕೆ ಇಲ್ಲಿ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ವ್ರತ ನಿಯಮ ನಿಷ್ಠೆ ಮಾಡಿದವ್ರಿಗೆ
ಯಾವತ್ತೂ ಕೂಡ ಭಗವಂತ ಒಂದು ಫಲ ಕೊಟ್ಟೆ ಕೊಡ್ತಾರೆ. ಅದ್ರ ಅನುಭವ ನಮ್ಗೆ ಆಗೈತೆ. ಅದರಿಂದ ವರ್ಷ ಕೂಡ ಇಲ್ಲಿ ಒಂದು ವ್ರತ ಮಾಡೋ ಮೂಲಕ ಇಲ್ಲಿ ನಮ್ಮ ಸೇವನೆ ಸಲ್ಲಿಸಿ ಭಗವಂತನಿಗೆ ನಾವು ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಈ ಮಠದಲ್ಲಿ. ಹಾಗಾಗಿ ಇಲ್ಲಿ ನಮಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಇಲ್ಲಿ ಇದು ಮಾಡೋಕ್ಕೋಸ್ಕರ ವರ್ಷ ಕೂಡ ನಾವು ಮಾಲೆ ಹಾಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಪಲ್ಲಾರ, ಆಮೇಲೆ ಇಲ್ಲಿನ ಎಲ್ಲ ಸೇವಾಕರ್ತರು ಅವ್ರು ಮಾಡ್ರಿ ಅಂತ ಯಾರು ಹೇಳೋಲ್ಲ. ತಮ್ಮ ಸೇವೆ ಅವ್ರವ್ರ ಸೇವೆ ಸಲ್ಲಿಸ್ತಾ ಇರ್ತಾರೆ. ನಾವು ಕೂಡ ಕೆಲಸ ಮಾಡಬೇಕು ಅಂತ ಇಲ್ಲಿ ಮನಸ್ಸು ಬರುತ್ತೆ. ಇಲ್ಲಿ ಪ್ರತಿಯೊಬ್ಬರು ಸ್ವಾಮಿಗಳು ಕೂಡ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಸ್ವಾಮಿ ಸೇವೆ ಮಾಡ್ತಾರೆ. ಖುಷಿ ಆಗುತ್ತೆ ಇಲ್ಲಿ ಮಠದಲ್ಲಿ ಮಾಲೆ ಹಾಕೋಕ್ಕೋಸ್ಕರ. ತಣ್ಣೀರು ಸ್ನಾನ, ಆಮೇಲೆ ಬೆಳಗ್ಗೆನೆ 4 ಗಂಟೆ 3:30-4 ಗಂಟೆಗೆಲ್ಲ ಎಬ್ಬಿಸ್ತಾರೆ. ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಅವತ್ತು ಮುಗಿಸಿ ನಂತರ ಸ್ನಾನ ಮಾಡಿ ಶುದ್ಧವಾಗಿ ಮಡಿಯಿಂದ ಸ್ವಾಮಿ ಸೇವೆ ಮಾಡಿ ಶರಣಕ್ಕೆ ಹೋಗಿ ತಮ್ಮ ಕೆಲಸ ಮಾಡ್ತಾರೆ. ದಿನನಿತ್ಯ ಜೀವನಚರಿ ಇಲ್ಲಿ ಶುರುವಾಗೋದು ಒಂಥರ ಮಾನವ ಕುಲಕ್ಕೆ ಒಂಥರ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ. ಮನುಷ್ಯ ಬದುಕಬೇಕು, ಯಾವ ಥರ ಬದುಕಬೇಕು ಅನ್ನೋದು ಒಂದು ವರ್ಷ ಕಾರ್ತಿಕ ಮಾಸದಲ್ಲಿ ಶಬರಿಮಲೆ ಯಾತ್ರೆ ಮೂಲಕ ಇಲ್ಲಿ ನೋಡ್ಕೊಬೋದು, ಕಲಿಬಹುದು. ಒಂದು ಜೀವನದಲ್ಲಿ ಒಳ್ಳೆ ಪಾಠ ಆಗುತ್ತೆ. ಇಲ್ಲಿ ಒಳ್ಳೆ ಗುರುಗಳಿದ್ದಾರೆ. ಇದಕ್ಕೆ ಮುಂಚೆ ಇದ್ದ ಗುರುಗಳು ಅವರು ನೋಡಿದ್ದೀವಿ. ಆಮೇಲೆ ಇಲ್ಲೂ ಕೂಡ ಗುರುಗಳು ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ 8ನೇ ತಾರೀಕು ಇಡಮುಡಿ ಇರುತ್ತೆ. ಇಡಮುಡಿ ಆಗ್ತಿದ್ದಾಗೆ ಇಲ್ಲಿ ಜಾಸ್ತಿ ಜನ ಸ್ವಾಮಿಗಳು ಅವತ್ತೇ ಎಲ್ಲ ಹೋಗ್ತೀವಿ. ಎಲ್ಲ ಸ್ವಾಮಿಗಳು ಕೂಡ ಅವತ್ತೇ ಎಲ್ಲ ಶಬರಿಮಲೆ ಯಾತ್ರೆ ಮಾಡ್ತಾರೆ. ಯಾತ್ರೆ ತುಂಬ ಚೆನ್ನಾಗಿರುತ್ತೆ. ದರ್ಶನ ಅಲ್ಲೂ ಚೆನ್ನಾಗಿರುತ್ತೆ. ದರ್ಶನ ಮಾಡ್ಕೊಂಡು ಸ್ವಾಮಿ ಸೇವೆ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬರ್ತೀವಿ. ಸ್ವಾಮಿ ಶರಣಮಯ್ಯಪ್ಪ. ನಾವು ಮಾಲೆ ಧರಿಸಿ ನರಸಿಂಹ ಸ್ವಾಮಿಯವರಿದ್ದಾಗ 13ನೇ ವರ್ಷ ಇದು ಮಾಲೆ ಧರಿಸಿ ಚೆನ್ನಾಗಿ ತುಂಬ ಒಳ್ಳೆಯದಾಗಿದೆ. ಒಳ್ಳೆ ಮಠ ನಡೆಸ್ಕೊಂಡು ಹೋಗ್ತಿದ್ರು ಡಿಂಚು ನಮ್ಮ ದೇವಸ್ವಾಮಿಗಳು. ಈಗ ರಾಮಸ್ವಾಮಿಗಳಿದ್ದಾರೆ. ಎಲ್ಲರಿಗೂ ಒಂದೇ ರೀತಿ ಸಮವಾಗಿ ಮಾಲೆ ಕೊಡ್ತಾರೆ. ಒಳ್ಳೆ ಅಭಿಷೇಕ ಆಗುತ್ತೆ. ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ನಮಗೂ ಒಳ್ಳೆಯದಾಗಿದೆ. ಚೆನ್ನಾಗಿ ವರ್ಷ ಈ ಸತಿಲೇ ಲೇಟ್ ಆಗಿದೆ ನಮ್ಮದು. ವರ್ಷ ಒಂದು ಚೆನ್ನಾಗಿ ಒಂದು 3 ವರ್ಷ 48 ದಿನ ಆಯಿತು. ಆಮೇಲೆ ಅರ್ಧ ಮಂಡಲ ಹಾಕಿದ್ದು. ಆಮೇಲೆ 11 ದಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ವರ್ಷ ಹಾಕ್ತಾಯಿದ್ದೀವಿ. ಚೆನ್ನಾಗಿ ತುಂಬ ಒಳ್ಳೆಯದಾಗಿದೆ. ಎಲ್ಲ ಸ್ವಾಮಿಗಳು ಒಳ್ಳೆಯದಾಗಲಿ ಅಂತ ಕೇಳ್ಕೊಂತಿದ್ವಿ. ಸ್ವಾಮಿ ಶರಣಮಯ್ಯ. ಡಿನ್ ಸ್ವಾಮಿ ಜೊತೆ ನಿಮ್ಮ ಒಂದು ಒಡನಾಟ ಹೇಗಿತ್ತು? ಎಲ್ಲ ನಾವು ಪಟ್ಟ ಶಿಷ್ಯನಾಗಿದ್ದು. ಅವರು ಇನ್ನೂ ಇರಬೇಕಾಯ್ತು, ಇನ್ನೊಂದು 16 ವರ್ಷ ಇರಬೇಕಾಯ್ತು. ಹೌದು. ಎಲ್ಲ ಸ್ವಾಮಿಗಳಿಗೂ ಒಳ್ಳೆ ಬುದ್ಧಿ ಹೇಳಿ ನಮ್ಮನ್ನೆಲ್ಲ ಚೆನ್ನಾಗಿ ಆ ರೀತಿ ಈ ರೀತಿ ಒಳ್ಳೇದಾಗ್ಲಿ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಂಡ್ರು. ಅವರು ಬೇಗ ಹೋಗ್ಬಿಟ್ರು. ನಮಗೂ ಭಾರಿ ಬೇಜಾರಾಯಿತು. ಈ ಮಠ ತುಂಬ ಚೆನ್ನಾಗಿ ನಡೀತಾ ಇದೆ. ಅಯ್ಯಪ್ಪ ಸ್ವಾಮಿ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಡಿನ್ ಸ್ವಾಮಿ ಮಾಲಾಧಾರಿಗಳನ್ನೆಲ್ಲ ಸ್ವಂತ ಮಕ್ಳು ತರ ನೋಡ್ಕೊಳ್ಳೋರು ಸ್ವಾಮಿಗಳು. ಅವ್ರು ಯಾವುದೇ ರೀತಿ ಭೇದ ಭಾವ ಮಾಡ್ತಿರ್ಲಿಲ್ಲ ಅನ್ನೋ ಮಾತಿದೆ. ಡಿನ್ ದೇವ ಎಲ್ಲರನ್ನೂ ಒಂದೇ ಸಮವಾಗಿ ನೋಡ್ಕೊಂತಿದ್ರು. ಒಳ್ಳೆ ಶಿಸ್ತಾಗಿ ಚೆನ್ನಾಗಿ ಎಲ್ಲ ಮನೆ ಮಕ್ಳ ಥರ ನೋಡ್ಕೊಂತಿದ್ರು. ಎಲ್ಲ ಒಂದು 8ನೇ ತಾರೀಕು 150 ಜನ ಸ್ವಾಮಿಗಳನ್ನ ಇರುಮುಡಿ ಕಟ್ತಿದ್ರು. ಅವರು ಒಕ್ರೆ ಬಾಬು ಅವರು ಇದ್ರು. ಅವರು ಪಾಪ ಬೇಗ ಹೋಗ್ಬಿಟ್ರು. ಡಿನ್ ಸ್ವಾಮಿಗಳು ಇದ್ದಾಗ ಇನ್ನೂ ಚೆನ್ನಾಗಿತ್ತು. ಈಗಲೂ ರಾಮಸ್ವಾಮಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಅಯ್ಯಪ್ಪಲ್ಲಿ ಕೇಳ್ಕೊಂತ ಇದ್ದೀನಿ.